ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿಯ ಅನುಷ್ಠಾನ ಭಾರಿ ಸದ್ದು ಮಾಡ್ತಾ ಇದೆ। ಈ ಸಭೆಯಲ್ಲಿ ನಡೆದಂತ ವಿಚಾರಗಳ ಬಗ್ಗೆ ಹೈಕಮಾಂಡ್ಗೆ ವರದಿ ನೀಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ। ಕ್ಯಾಬಿನೆಟ್ನಲ್ಲಿ ನಡೆದಂತ ಘಟನೆಗಳ ವರದಿಯನ್ನ ಸದ್ಯ ಸಿಎಂ ಸಲ್ಲಿಸೋದಕ್ಕೆ ಹೈಕಮಾಂಡ್ ಮುಂದೆ ತೀರ್ಮಾನ ಮಾಡಿದಾರಂತೆ। ಇದನ್ನ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ವಿರೋಧ ಆಗಿದೆ, ಒಕ್ಕಲಿಗ ಲಿಂಗಾಯತ ಸಚಿವರ ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದ ಏನಿದೆ, ಇದನ್ನ ಸವಿಸ್ತಾರವಾಗಿ ಹೈಕಮಾಂಡ್ಗೆ ರಿಪೋರ್ಟ್ ಕಳುಹಿಸೋದಕ್ಕೆ ಸಿಎಂ ಮುಂದಾಗಿದ್ದಾರೆ। ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಮಂಜುನಾಥ್, ಈಗ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಯಾರೊಬ್ರು ಸ್ಪಷ್ಟವಾಗಿ ಬಿಟ್ಕೊಟ್ಟ ಹಾಗಿಲ್ಲ, ಸಲಹೆಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸೀಮಿತಗೊಳಿಸ್ಬಿಟ್ಟಿದ್ದಾರೆ। ಬಟ್ ಅಸಲಿಗೆ ಏನಾಗಿದೆ, ಮುಖ್ಯಮಂತ್ರಿಗಳು ಯಾವ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸಬೇಕು ಅಂದ್ಕೊಂಡಿದ್ದಾರೆ? ವಿಜಯ್, ಏನು ಜಾತಿ ಗಣತಿ ವರದಿ ಏನಿದೆ ಇದನ್ನ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಖಡಕ್ ಸಂದೇಶವನ್ನ ಹಿಂದೆ ರವಾನೆ ಮಾಡಿರುವಂಥದ್ದು। ಪ್ರಮುಖವಾಗಿ ಈ ಒಂದು ವರದಿಯನ್ನ ಅನುಷ್ಠಾನ ಮಾಡಲೇಬೇಕು ರಾಜ್ಯದಲ್ಲಿ। ಹಾಗಾಗಿ ಎಲ್ಲ ಸಚಿವರು ಜೊತೆಗೆ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತೆಗೆದುಕೊಂಡು ಅಂದ್ರೆ ಒಂದು ನಿರ್ಧಾರವನ್ನು ಮಾಡಬೇಕು। ಯಾವುದೇ ರೀತಿಯ ಆತುರದ ಅಥವಾ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ, ಜೊತೆಗೆ ಗೊಂದಲಕ್ಕೂ ಕೂಡ ಈಡಾಗೋದು ಬೇಡ। ಈ ಒಂದು ವರದಿ ಏನಿದೆ ಅದನ್ನ ಒಂದು ಏನು ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಮತ್ತೆ ಏನು ಯಾವುದೇ ಸಮುದಾಯಗಳು ಹಿಂದುಳಿದಿದೆ ಆರ್ಥಿಕವಾಗಿ ಅವರಿಗೆ ಒಂದು ಮೀಸಲಾತಿಯನ್ನು ಅಥವಾ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು। ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಈ ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು। ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಏನು ಸಚಿವರುಗಳಿಗೆ ಒಂದು ಏನು ಲಿಖಿತವಾದಂತಹ ಒಂದು ಆಕ್ಷೇಪಣೆಗಳನ್ನ ಜೊತೆಗೆ ತಮ್ಮನ್ನ ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ನೀಡಬಹುದು ಅನ್ನೋ ಮಾತನ್ನ ಹೇಳಿರುವಂತದ್ದು। ಹೀಗಾಗಿ ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನೇರವಾಗಿ ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು। ಯಾಕಂದ್ರೆ ಹೈಕಮಾಂಡ್ ಈಗಾಗಲೇ ಸೂಚನೆ ಬೆನ್ನಲ್ಲೇ ಅಂದ್ರೆ ಸೂಚನೆ ಕೊಟ್ಟಿದ್ದು ಯಾವ ರೀತಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು ಮತ್ತೆ ಯಾವ ಅಂಶಗಳನ್ನು ಯಾವ ಸಮುದಾಯದ ನಾಯಕರು ಹೇಳಿದ್ದಾರೆ, ಜೊತೆಗೆ ಎಲ್ಲಾ ಸಚಿವರ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕಲೆ ಹಾಕಿ ನಂತರ ಮುಂದಿನ ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನವನ್ನು ತೆಗೆದುಕೊಳ್ತೇವೆ, ಜೊತೆಗೆ ಈ ಒಂದು ಜಾತಿ ಗಣತಿ ವರದಿಯನ್ನ ಅನುಷ್ಠಾನಗೊಳಿಸುವಲ್ಲಿ ತಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವರದಿಯನ್ನು ತಯಾರು ಮಾಡಿ ಹೈಕಮಾಂಡ್ ಕೊಡ್ಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।